ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದು, ಮಂಗಳೂರು ನಗರದಲ್ಲಿ ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯ ಪೊಲೀಸರು ಪಾಂಡೇಶ್ವರದ 26 ವರ್ಷ ಪ್ರಾಯದ ಮೊಹಮ್ಮದ್ ಸೈಯದ್ ಅಫ್ರೀದಿ, ಬಲ್ಮಠ ನಿವಾಸಿ 23 ವರ್ಷ ಪ್ರಾಯದ ಮಕ್ಸೂದ್ ಸಾಗ್, ಉಡುಪಿ ಕೋಟೇಶ್ವರ ನಿವಾಸಿಯಾಗಿದ್ದು, ಈಗ ಮಂಗಳೂರಿನ ಪಾಂಡೇಶ್ವರದಲ್ಲಿ ವಾಸವಾಗಿರುವ 22 ವರ್ಷ ಪ್ರಾಯದ ಅಹಮದ್ ಅಲಿ ಅರ್ಷಾನ್ ಮತ್ತು ಕೇರಳದ ಕೊಟ್ಟಾಯ ನಿವಾಸಿ 20 ವರ್ಷ ಪ್ರಾಯದ ಫೆಲಿಕ್ಸ್ ಪಿ ಜೋಸೆಫ್ ಎಂಬವರನ್ನ ಬಂಧಿಸಿ ಎಂಡಿಎಂಎ 53.87 ಗ್ರಾಂ, ಹೈಡ್ರೋವಿಡ್ ಗಾಂಜಾ 103.20 ಗ್ರಾಂ ಮತ್ತು ಎಂಜಿ ಹೆಕ್ಟೇರ್ ವಾಹನ ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ ಪೊಲೀಸರು ಕಂಕನಾಡಿಯ 33 ವರ್ಷ ಪ್ರಾಯದ ಎಡೆಲ್ ರೋಚ್ ಮತ್ತು ಕದ್ರಿ ಮಲ್ಲಿಕಟ್ಟೆಯ 18 ವರ್ಷ ಪ್ರಾಯದ ಆರೋನ್ ವಿಶಾಲ್ ರಸ್ರಾದೋ ಎಂಬ ಇಬ್ಬರನ್ನ ಬಂಧಿಸಿ ಹೈಡ್ರೋವಿಡ್ ಗಾಂಜಾ 60 ಗ್ರಾಂ, ಗಾಂಜಾ 1 ಕೆಜಿ 155 ಗ್ರಾಂ ಮತ್ತು ಮಾರುತಿ ಸ್ವಿಫ್ಟ್ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಎಂಡಿಎಂಎ ಮತ್ತು ಹೈಡ್ರೋವೀಡ್ ಗಾಂಜಾವನ್ನ ಮಂಗಳೂರು ನಗರದ ಕಾಲೇಜು ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಮಾರಾಟವನ್ನ ಮಾಡುತ್ತಿದ್ದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸರು ದಾಳಿ ಕಾರ್ಯಾಚರಣೆಯನ್ನು ನಡೆಸಿದರು. ನಿನ್ನೆ ನಮ್ಮ ಮಂಗಳೂರು ಪೊಲೀಸರಿಂದ 6 ಜನ ಡ್ರಗ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ, ಒಂದು ಪ್ರಕರಣ ನಾರ್ತ್ ಪೊಲೀಸ್ ಸ್ಟೇಷನು, ಮತ್ತೊಂದು ಪ್ರಕರಣ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಇವರನ್ನು ದಸ್ತಗಿರಿ ಮಾಡಲಾಗಿದೆ. ನಾರ್ತ್ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದೆ. ಇವರಿಂದ 53 ಗ್ರಾಂ MDMA ಹಾಗೂ 100 ಗ್ರಾಂ ಹೈಡ್ರೋವಿಡ್ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಅದೇ ರೀತಿ ಈ ನಾರ್ತ್ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದವರಿಂದ 60 ಗ್ರಾಂ ಹೈಡ್ರೋವಿಡ್ ಗಾಂಜಾ, 1 ಕೆಜಿಗಿಂತ ಜಾಸ್ತಿ ಗಾಂಜಾವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇವರೆಲ್ಲರೂ ಕೂಡ ಮಂಗಳೂರು ನಗರದಲ್ಲಿ ಹೆಚ್ಚಾಗಿ ಸ್ಟೂಡೆಂಟ್ಸ್ಗೆ ಮತ್ತು ಮಹಿಳೆಯರಿಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಾಗಿ ಗೊತ್ತಾಗಿದೆ. ಈ ಟೋಟಲ್ ವ್ಯವಸ್ಥೆ ಎಲ್ಲ ಕೂಡ ಬೆಂಗಳೂರಿಂದ ಡ್ರಗ್ಸ್ ತೊಗೊಂಡು ಬಂದು ಅವರು ನೇರವಾಗಿ ಸಪ್ಲೈ ಮಾಡೋದಲ್ಲದೆ ಇಲ್ಲಿದ್ದಂಥ ಲೋಕಲ್ ಪೆಡ್ಲರ್ಸ್ಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇನ್ಫಾರ್ಮೇಷನ್ ಎಲ್ಲ ಬಂದ ನಂತರ ನಮ್ಮ ಸೆಂಟ್ರಲ್ ACP ಅವರ ಟೀಮ್ ಎಲ್ಲರೂ ಕೂಡ ಕರೆಕ್ಟಾಗಿ ಪ್ಲಾನ್ ಮಾಡಿ ಎಲ್ಲರೂ ಡ್ರಗ್ಸ್ ಹಿಡ್ಕೊಂಡು ಇದ್ದಾಗ ರೆಡ್ ಹ್ಯಾಂಡೆಡಾಗಿ ರೈಡ್ ಮಾಡಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಎಲ್ಲರ ಮೇಲೆ ಸಪ್ರೇಟಾಗಿ ಕೇಸಸ್ ಬುಕ್ ಮಾಡಲಾಗಿದೆ. ಎಲ್ಲರನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಥ್ಯಾಂಕ್ ಯು.